ಅಲ್ಲಿವರೆಗೂ ನೀವೆಲ್ಲರೂ ಇಲ್ಲೇ ಇದ್ದು ಆ ಆಡಂಬರ ಇಲ್ಲ ಕಣ್ತುಂಬ ನೋಡಿ ಎದೆ ಹೊರ್ಕೊಂಡು ಸಾಯ್ಬೇಕು. ಅಮ್ಮ ಅಮ್ಮ ಏನಮ್ಮ ಇದೆಲ್ಲ, ನೀನ್ ಬಾ ಸುಮ್ನೆ. ಯಾಕೋ ಯಾಕೋ ಸುಮ್ನೆ ಇರ್ಬೇಕು? ಇವ್ರುಗಳು ನಮಗ್ ಮಾಡಿರೋ ಅನ್ಯಾಯಕ್ಕೆ ಕಮ್ಮಿ ಕಮ್ಮಿ ಅಂತ ಹಾಗೆ ಮಾಡ್ಬೋದಾಗಿತ್ತು. ಆದ್ರೆ ಇವರಿಗೆಲ್ಲ ಅಷ್ಟೇ ಸಾಲದು ಕಣೋ. ಪ್ರತಿ ಕ್ಷಣ ಪ್ರತಿ ನಿಮಿಷ ಬೆಂಕಿಲಿ ಬಿದ್ದವ್ರ ಹಾಗೆ ಒದ್ದಾಡ್ಬೇಕು. ನೋಡ್ತಾ ಇರೋ, ನಿನಗೆಂತ ಹುಡುಗಿನ ತಂದು ಮದುವೆ ಮಾಡ್ತೀನಿ ಅಂತ ನೋಡ್ತಾ ಇರೋ. ಏನೋ ಏನ್ ನೋಡ್ತಾ ನಿಂತಿದ್ಯಾ? ನಿನಗೆ ಹೇಳ್ತಾ ಇರೋದು, ಚಿನ್ನದಂತ ಹುಡುಗಿ ತಂದು ನಿನಗೆ ಮದುವೆ ಮಾಡ್ತೀನಿ ಕಣೋ. ಇವಳಿದಾಳಲ್ಲ ಇವಳು ವರಲಕ್ಷ್ಮಿ, ದಿನ ಪೂರ್ತಿ ನಿನ್ನ ನೆನೆಸ್ಕೊಂಡು ನಿನ್ನ ಕಣ್ಣಲ್ಲಿ ನೋಡಿ ನೋಡಿ ಕೊರಗಿ ಕೊರಗಿ ಸಾಯ್ಬೇಕು ಕಣೋ. ಹಾಗ್ ಮಾಡ್ತೀನಿ. ಏನೋ ಏನ್ ನೋಡ್ತಾ ನಿಂತಿದ್ಯಾ? ನಡಿ. ಅಮ್ಮ ನಾನು ಹೇಳದ್ ಕೇಳಮ್ಮ. ಏ ನಡಿಯೋ, ಸುಮ್ಮನೆ ನಡಿ. ಅಮ್ಮ ಅಯ್ಯೋ ಮಗಳೇ, ಅಳ್ಬೇಡಮ್ಮ, ಅಳ್ಬೇಡ. ಅವನ್ ಮಾಡಿದ ತಪ್ಪಿಗೆ ನಿನಗ್ ಶಿಕ್ಷೆ ಆಗ್ತಿದ್ಯಲ್ಲೇ. ಅಯ್ಯೋ ದೇವ್ರೆ, ಇವಳೇನ್ ಪಾಪ ಮಾಡಿದ್ಲು ಅಂತ ಇವನ್ ಜೊತೆ ಜನ್ಮ ಕೊಟ್ಟಪ್ಪ. ಇಂದ್ರಮ್ಮ ಅವ್ರು ಹೇಳ್ದಾಗೆ ಇನ್ ಮುಂದೆ ನಾವು ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತಲ್ಲ ಅಪ್ಪ ದೇವ್ರೆ. ಮನೆಗ್ ಬರೋ ಸೊಸೆ ಮನೆ ದೀಪ ಹಚ್ಬೇಕು, ಆದ್ರೆ ನಮ್ಮ ಮನೇಲಿ ಮನೆಗೆ ಬೆಂಕಿ ಹಚ್ಬಿಟ್ರಲ್ಲ. ಬೂದಿ ಮಾಡ್ಬಿಟ್ರು, ನಮ್ಮ ಮನೇನೆ ಬೂದಿ ಮಾಡ್ಬಿಟ್ರು. ನಡಿಯಮ್ಮ, ನಡಿ ನೀನು. ಸುಬ್ಬು, ಕೆಂಡಿನ ಮೇಲೆ ನಡೆಯುವಾಗ ಕಾವಿಗೆ ಹೆದರ್ಕೊಂಡಿರೋಕ್ಕಾಗುತ್ತಾನಪ್ಪ. ಇದೆಲ್ಲ ಆ ಭಗವಂತ ನಡೆಸ್ತಿರೋ ಪರೀಕ್ಷೆ ಅಂತ ಅನ್ಕೋಬೇಕು. ಇದನ್ನೆಲ್ಲ ಸಹಿಸ್ಕೊಂಡು ಧೈರ್ಯವಾಗಿ ಜೀವನ ನಡೆಸ್ಕೊಂಡು ಹೋಗ್ಬೇಕು. ನೋಡು, ಮನೇಲಿ ಇಷ್ಟೆಲ್ಲ ಆದಮೇಲೆ ಇಂಥ ಮಾತುಗಳನ್ನ ಸ್ವೀಕರಿಸೋಕ್ಕೆ ಸಿದ್ಧವಾಗಿರಬೇಕು ಮಗನೇ. ನೋಡು,